ಗೈಸ್ ನೋಡಿ 2020-25 ಕ್ವಶನ್ ಪೇಪರ್ ಅಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 2 ಕರೆಕ್ಟಾ? ಇದು BNU ಅವ್ರಿಗೆ ಅಥವಾ BU ಅವ್ರಿಗೆ ಇದೇ ತರ ಕ್ವಶನ್ಸ್ ಬರುತ್ತೆ, ಏನು ಚೇಂಜ್ ಆಗಲ್ಲ. ಒಂದು 2 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ, ಒಂದು 4 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ, ಒಂದು 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಇದರಲ್ಲಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರುತ್ತೆ, ಈಸಿಯಾಗಿ ಮಾಡಬಹುದು. ಮಾಡೋದಕ್ಕೆ ಮುಂಚೆ MBA ಅಡ್ಮಿಷನ್ಸ್ ಬಗ್ಗೆ ಹೇಳ್ತೀನಿ. ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಒಳ್ಳೆ ಕಾಲೇಜು ನೋಡಿ, ತುಂಬಾ ಚೆನ್ನಾಗಿದೆ ಕಾಲೇಜು. PGCET ಯಾರ್ಯಾರು ಅಪ್ಲೈ ಮಾಡಿದ್ದೀರಾ, ಎಕ್ಸಾಮ್ ಬರ್ದಿದ್ದೀರಾ, ನಿಮಗೆ ಕೌನ್ಸಿಲಿಂಗ್ ಟೈಮ್ನಲ್ಲಿ ಕೋಡ್ ಇದೆ ಅಲ್ಲಿ, PGCET ಕೋಡ್. ಆ ಕೋಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕಾಲೇಜ್ ಅಡ್ಮಿಷನ್ ಆದ್ರೆ ನನ್ನ ಪಾಠನೂ ನೀವು ಕೇಳಬಹುದು. ಹಾಗೆ ಒಳ್ಳೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಚೆನ್ನಾಗಿದೆ, ಕ್ಯಾಂಪಸ್ ಬ್ಯೂಟಿಫುಲ್ ಆಗಿದೆ, ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಚೆನ್ನಾಗಿದೆ, ಇಂಟರ್ನ್ಶಿಪ್ ಫ್ರೀ ಇಂಟರ್ನ್ಶಿಪ್ಸ್ ಇದೆ. ನೀವು ಒಳ್ಳೆ ಟ್ಯಾಲೆಂಟ್ ಇದ್ರೆ ನಿಮಗೆ ಪೇಯ್ಡ್ ಇಂಟರ್ನ್ಶಿಪ್ಸ್ ಕೂಡ ಸಿಗುತ್ತೆ. ಸೇರ್ಕೊಳ್ಳಿ, ಬಂದು. ಥ್ಯಾಂಕ್ ಯು ಸೋ ಮಚ್. ಈಗ ಇದರಲ್ಲಿ ಫಸ್ಟ್ 2 ಮಾರ್ಕ್ಸ್ ಕ್ವಶನ್ ನೋಡೋಣ. ವಾಟ್ ಯು ಮೀನ್ ಬೈ ಸಬ್ಸಿಡರಿ ಕಂಪನಿ ಅಂತ ಕೇಳಿದ್ದಾನೆ. ಒಂದು ಕ್ವಶನ್, ಸಬ್ಸಿಡರಿ ಕಂಪನಿ ಅಂದ್ರೆ ಏನು? ಯಾವ ಕಂಪನಿ ತನ್ನಲ್ಲಿರ್ತಕ್ಕಂತಹ ಮೆಜಾರಿಟಿ ಶೇರ್ಸ್ ಅನ್ನ ಇನ್ನೊಂದು ಕಂಪನಿ ಮಾರುತ್ತೆ, ಆ ಕಂಪನಿನ ಸಬ್ಸಿಡರಿ ಕಂಪನಿ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲಪ್ಪ? ಹೋಲ್ಡಿಂಗ್ ಕಂಪನಿ ಅಂದ್ರೆ ಏನು? ಯಾವ ಕಂಪನಿ ಇನ್ನೊಂದು ಕಂಪನಿ ಮೆಜಾರಿಟಿ ಶೇರ್ಸ್ ಅಂದ್ರೆ ಮೋರ್ ದನ್ 50% ಶೇರ್ಸ್ ನ ಪರ್ಚೇಸ್ ಮಾಡುತ್ತೋ ಅದನ್ನ ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ. ಇನ್ನೊಂದು ಕ್ವಶನ್ ಇದೆ, ವಾಟ್ ಈಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಸಿ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಈಸ್ ದ ಪೋರ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಪ್ರಾಫಿಟ್, ರೆವಿನ್ಯೂ ಪ್ರಾಫಿಟ್ ಆಫ್ ಸಬ್ಸಿಡರಿ ಕಂಪನಿ ಈಸ್ ಕಾಲ್ಡ್ ಎಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಎಷ್ಟು ಈಸಿ ಇದೆ? 4 ಮಾರ್ಕ್ಸ್ ಅಂದ್ರೆ. ಈಗ ಇನ್ನೊಂದು 4 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಇದೆ, ನೋಡಿ ಹೇಳ್ತೀನಿ ಹೆಂಗಿದೆ ಅಂತ ಹೇಳಿ. Kirti Limited acquired 15,000 shares of 100 each in Preeti Limited on 1/10/2024. ನೋಡಿ, ಕೀರ್ತಿ ಕಂಪನಿ ಪ್ರೀತಿ ಕಂಪನಿಯ 15,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ಯಂತೆ 1/10/2024. ನೋಡಿ, 1/10/2024 15,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದೆ. ಕರೆಕ್ಟ್ ಏನಪ್ಪಾ? ಡೇಟ್ ಬರ್ದಿದ್ದೀನಿ, ಅಮೌಂಟ್ ಎಷ್ಟು ಶೇರ್ಸ್ ಅಂತ ಬರ್ದಿದ್ದೀನಿ. The following balances are extracted from the balance sheet of Preeti Limited on 31st March. ನೋಡ್ಕೊಳ್ಳಿ ಇಲ್ಲಿ, 31st March 25. Yes sir. 31st March 25 ಅಂತ ಹೇಳಿದ್ರೆ ಯಾವಾಗ ಸ್ಟಾರ್ಟ್ ಆಗಿರುತ್ತಪ್ಪ? ಮಾರ್ಚ್ 25 ಎಂಡ್ ಆದ್ರೆ ಯಾವಾಗ ಸ್ಟಾರ್ಟ್ ಆಗಿರುತ್ತಾ? 25 ಇದಕ್ಕಾಗಿರುತ್ತೆ ಸರ್. ಅದೇ ಇದಕ್ಕಾಗಿರುತ್ತೆ ಸರ್. ನಿನ್ನ ಮಕ ಆಗಿರುತ್ತೆ. ನಾನು ಹೇಳ್ತೀನಿ ಅಂತ ನೋಡ್ದ, ಹೇಳಿಲ್ಲ, ಅದಕ್ಕೋಸ್ಕರ. ಹೌದಾ? 1/4/24 ನನಗೆ ಗೊತ್ತು ನಿಮ್ಗೆ. 1/4/24 ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ. 31st ಮಾರ್ಚ್ ಅಲ್ಲಿ ಎಂಡ್ ಆಗ್ಬೇಕು ಅಂದ್ರೆ ಯಾವಾಗ ಸ್ಟಾರ್ಟ್ ಆಗಿರುತ್ತೆ? 1/4/24. ಅಂದ್ರೆ ಈ ಡೇಟ್ ಇಂದ ಈ ಡೇಟ್ ಗೆ ಫೈನಾನ್ಷಿಯಲ್ ಇಯರ್ ಆಗುತ್ತೆ. ಇವನೇನ್ ಮಾಡಿದಾನೆ? ಯಾರು? ಕೀರ್ತಿ ಕಂಪನಿ ಪರ್ಚೇಸ್ ಮಾಡಿರೋದು ಯಾವತ್ತು? 1/10/24. ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ತಿಂಗಳು. ಹೌದಾ? ಫೈನಾನ್ಷಿಯಲ್ ಇಯರ್ ಅಲ್ಲಿ 6 ತಿಂಗಳು ಮುಂಚೆನೆ ಇವನ್ ಪರ್ಚೇಸ್ ಮಾಡಿದ್ದಾನೆ. 6 ತಿಂಗಳಾದ್ಮೇಲೆ ಕೀರ್ತಿ ಪ್ರೀತಿ ಇಬ್ರು ಸೇರ್ಕೊಂಡು ಕೆಲಸ ಮಾಡಿರ್ತಾರೆ. ಏಪ್ರಿಲ್ ಇಂದ ಅಕ್ಟೋಬರ್ ವರೆಗೂ ಅಥವಾ ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೂ ಬರೀ ಯಾರು ಮಾಡಿರ್ತಾರೆ? ಪ್ರೀತಿ ಮಾತ್ರ ಮಾಡಿರ್ತಾರೆ. ಓಕೆನಾ? ಈಗ ಶೇರ್ ಕ್ಯಾಪಿಟಲ್ 20,000 ಶೇರ್ಸ್ ಇದೆಯಂತೆ ₹100 ಪ್ರಕಾರ. ಜನರಲ್ ರಿಸರ್ವ್ ನೋಡಿ, ಒಂದ್ ನಿಮಿಷ. ಜನರಲ್ ರಿಸರ್ವ್ 1/4/24 ಅಂದ್ರೆ ಎಲ್ಲಿಂದ ಬಂದಿರುತ್ತಪ್ಪ ರಿಸರ್ವ್? ಅವತ್ತೇ ಯಾರು ಮಾಡಿರ್ತಾನ? ಯಾವಾಗ ಬಂದಿರುತ್ತೆ? ಹಿಂದಿನ ವರ್ಷದ್ದು. ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಹಿಂದೆನಾ ಮುಂದೆನಾ? ಹಿಂದೆನೆ. ಪರ್ಚೇಸ್ ಆಗಿರೋದು ಯಾವತ್ತು? ಮುಂದೆ ಆಗಿರೋದು ಸರ್. ಇಲ್ಲ ಆಗಿರೋದು 110 ಅಲ್ಲ. ರಿಸರ್ವ್ ಇರೋದು ಯಾವತ್ತು? 1/4. ಹಾಗಾದ್ರೆ ಇದೆಲ್ಲ ಎಲ್ಲಿಗೆ ಹೋಗುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ ಹೋಗುತ್ತೆ. ಕರೆಕ್ಟಾ? ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/24 ಇದು ಎಲ್ಲಿಗೆ ಬರುತ್ತಪ್ಪ? 1/4/24 ಇದು ಕ್ಯಾಪಿಟಲ್ ಪ್ರಾಫಿಟ್ ಗೆ ಹೋಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 24-25. ನೋಡಿ, ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂದ್ರೆ ಏನು? ಪ್ರಾಫಿಟ್ 1/4/24 ಇಂದ ಮಾರ್ಚ್ 25 ಅಂದ್ರೆ ಈ ವರ್ಷದಿಂದ ಈ ವರ್ಷ. ಇದರಲ್ಲಿ ಅರ್ಧ ಪ್ರಾಫಿಟ್ ಬಿಫೋರ್ ಪರ್ಚೇಸ್ ಆಗಿರುತ್ತೆ, ಇನ್ ಅರ್ಧ ಪ್ರಾಫಿಟ್ ಆಫ್ಟರ್ ಪರ್ಚೇಸ್ ಆಗಿರುತ್ತೆ. ಕರೆಕ್ಟಾ? ಕ್ಯಾಲ್ಕುಲೇಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ರು. 4 ಸ್ಟೆಪ್ ಮಾಡಬೇಕು. ಕರೆಕ್ಟಾ? ಈಗ ಸ್ಟೆಪ್ ನಂಬರ್ 1 ಏನದು? ಕ್ಯಾಲ್ಕುಲೇಷನ್ ಆಫ್ ಶೇರ್ ಕ್ಯಾಪಿಟಲ್ ಆಫ್ ಬಾಯಿ ಬಂದಂಗೆ ಹೇಳ್ಬಿಟ್ಟ. ಬಾಯಿ ಬಿಡ್ಬೇಡ.
ಸರ್ ನೀನ್ ಬಾಯ್ ಬಿಡ್ಬೇಡ, ಓಕೆನಾ? ಓಕೆ ಸರ್. ಓಕೆ, ಈಗ ಕೀರ್ತಿ ಮತ್ತೆ ಪ್ರೀತಿ, ಕರೆಕ್ಟ್ ಏನಪ್ಪಾ? Yes, sir. ನೋಡಿ 20,000 ಶೇರ್ಸ್ ಇದೆ ಪ್ರೀತಿನಲ್ಲಿ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್ ಏನಪ್ಪಾ? ಎಷ್ಟು? 20,000. ಈ 20,000 ಅಲ್ಲಿ ಎಷ್ಟು ಸಾವಿರ ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ? 15,000 ಶೇರ್ಸ್ ಪರ್ಚೇಸ್. ಇಲ್ಲೇ ಬೋರ್ಡ್ ಮೇಲೆ ಇದೆ, ಹಾಂ ಸರ್. ಕರೆಕ್ಟಾ? 20ರಲ್ಲಿ 15 ಪರ್ಚೇಸ್ ಮಾಡಿದ್ರೆ ಎಷ್ಟಿರುತ್ತೆ? 5,000. ಹಾಗಾದ್ರೆ 3 ಹೊಡೆದಾಕಿ, 5 1 5 3 ಅಲ್ಲಿಗೆ 3:1 ಇಸ್ ದ ರೇಷಿಯೋ, ಕರೆಕ್ಟ್ ಏನಪ್ಪಾ? ಸರಿ ಸರ್. ಹಾಗಾದ್ರೆ ಎರಡನೇದು ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್, ಓಕೆನಾ? ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಏನು? ರಿಸರ್ವ್ ಬಿಫೋರ್ ಪರ್ಚೇಸ್. Yes, sir. ರಿಸರ್ವ್ ಬಿಫೋರ್ Before ಪರ್ಚೇಸ್, purchase. ಕರೆಕ್ಟ್ ಏನಪ್ಪಾ? ರಿಸರ್ವ್ ಆನ್ 1/4/24 ಇದೆಯಾ ನಮ್ಮ ಹತ್ರ? ಇದೆ ಸರ್, 15 ಲಕ್ಷ ಇದೆ, ಕರೆಕ್ಟಾ? Yes, sir. ಎರಡನೇದು ಪ್ರಾಫಿಟ್ ಅಂಡ್ ಲಾಸ್ 1/4/24 ಎಷ್ಟಿದೆಯಪ್ಪ? 30 ಲಕ್ಷ. ಮೂರನೇದು ಪ್ರಾಫಿಟ್ಸ್, ಕರೆಕ್ಟಾ? Yes, ಫ್ರಮ್ 1/4/24 ಟು 30th of September 24, ಕರೆಕ್ಟಾ? ಅಕ್ಟೋಬರ್ ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಅಲ್ಲಿಗೆ ಒಟ್ಟು 6 ತಿಂಗಳದು, ಕರೆಕ್ಟ್ ಏನೆಯಾ? 15 ಲಕ್ಷದಲ್ಲಿ 6 ತಿಂಗಳದು ಎಷ್ಟು ಬರುತ್ತೆ? 7.5 ಲಕ್ಷ ಬರುತ್ತೆ, ಕರೆಕ್ಟಾ? ಕರೆಕ್ಟಾ ಇಲ್ವಾ? Yes, sir. ಎಸ್ ಸರ್. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 52 ಲಕ್ಷ ಆಯ್ತು, ಕರೆಕ್ಟ್ ಏನಪ್ಪಾ? ಇದನ್ನ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೀವಿ, ಕರೆಕ್ಟಾ? Yes, sir. ಮೂರನೇದು ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್, ಕರೆಕ್ಟ್ ಏನ್ರಿ? ಈಗ ರೆವಿನ್ಯೂ ಪ್ರಾಫಿಟ್ ಅಲ್ಲಿ ನಮಗೆ ರಿಸರ್ವ್ ಎಲ್ಲ ಏನಾಯ್ತು? ಬಿಫೋರ್ ಪರ್ಚೇಸ್ ಆಯ್ತು. ಈ ಪ್ರಾಫಿಟ್ 1/4/24 ಎಲ್ಲ ಬಿಫೋರ್ ಪರ್ಚೇಸ್ ಆಯ್ತು. Yes, sir. ಈ ಪ್ರಾಫಿಟ್ 15 ಲಕ್ಷದಲ್ಲಿ ಅಕ್ಟೋಬರ್ ಇಂದ ಮಾರ್ಚ್ 25 ವರೆಗೂ ಇಬ್ರು ಸೇರ್ಕೊಂಡು ಮಾಡಿರೋದು ಆಫ್ಟರ್ ಪರ್ಚೇಸ್, ಕರೆಕ್ಟಾ? Yes, sir. ಹಾಗಾದ್ರೆ ಪ್ರಾಫಿಟ್ಸ್ ಡ್ಯೂರಿಂಗ್ ದ ಇಯರ್ 1st October 24 ಟು 31st March 25 15 ಲಕ್ಷದಲ್ಲಿ ಇನ್ನು 6 ತಿಂಗಳದು ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ, 7.5 ಲಕ್ಷ, ಕರೆಕ್ಟಾ? Yes, sir. ಅಲ್ಲಿಗೆ ಟೋಟಲ್ ರೆವಿನ್ಯೂ ಪ್ರಾಫಿಟ್ ಎಷ್ಟಾಯ್ತು? 7.5 ಲಕ್ಷ ಆಯ್ತು, ಕರೆಕ್ಟ್ ಏನಪ್ಪಾ? Yes, sir. ಈಗ ಲಾಸ್ಟ್ ಪಾಯಿಂಟ್ ಮಾಡಬೇಕಾಗಿರೋದು ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಕರೆಕ್ಟ್ ಅಲ್ರಿ? Yes, sir. ಈಗ ಫಸ್ಟ್ ಶೇರ್ ಕ್ಯಾಪಿಟಲ್ ಆಫ್ ಪ್ರೀತಿನಲ್ಲಿ ಎಷ್ಟು ಶೇರ್ಸ್ ಉಳಿದಿದೆಯಪ್ಪ? 20,000ದಲ್ಲಿ 15. 15 20,000ದಲ್ಲಿ 5,000. 5,000 ಉಳಿದೈತೆ. ಬಾಯಿ ಬಂದಿದ್ದು ಹೇಳ್ಬಿಡ್ತೀಯ, ನನಗೆ ಗೊತ್ತು ನೀನ್ ಹೇಳ್ತೀಯ ಅಂತ. ಒಂದ್ ಶೇರ್ ಬೆಲೆ ಎಷ್ಟು? ಒಂದ್ ಶೇರ್ ಬೆಲೆ 100 ರೂಪಾಯಿ ಅಂತ ಕೊಟ್ಟು, Yes, sir. 100 ರೂಪಾಯಿ ಅಂದ್ರೆ ಎಷ್ಟಾಯ್ತು? 5 ಲಕ್ಷ ಆಯ್ತು, Yes, sir. ಕರೆಕ್ಟ್ ಏನಪ್ಪಾ? Yes, sir. ಎರಡನೇದು ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಪ್ರೀತಿ ಕಂಪನಿ. ಇವಾಗ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಿದೆ? 52.5 ಲಕ್ಷ ಇದೆ, ಕರೆಕ್ಟಾ? Yes, sir. ಇದರಲ್ಲಿ 1/4 ಭಾಗ, ಹೌದಾ? 3 + 1 4, 4/5 4, 1/4 3/4, Sir, 1,31,250. 12 lakh 1 lakh, sir. 31,250. 12 lakh. 52,50,000 ಅಲ್ಲಿ 1/4 ಅಂದ್ರೆ ಎಷ್ಟಪ್ಪ ಬರುತ್ತೆ? ಕಾಲ್ ಭಾಗ 13 lakhs or 12,500, sir. 13 lakh 12,500. 12,500 ಅಂದ್ರೆ ಆವಾಗಲೇ ಹೇಳಿದ್ದು ತಪ್ಪು ಅಂತ ಆಯ್ತು. ನಿನ್ನ ನಂಬ್ಕೊಂಡು ನಾನು ಕೋರ್ಟ್ಗೆ ಹೋಗ್ಬಿಟ್ಟು ಸಾಕ್ಷಿಗೆ ಆಳ ಹೋಗ್ಬಿಡ್ತೀವಿ, ಹೌದಾ? ನೆಕ್ಸ್ಟ್ ರೆವಿನ್ಯೂ ಪ್ರಾಫಿಟ್ ಆಫ್ ಪ್ರೀತಿ ಲಿಮಿಟೆಡ್. ನೋಡಿ ರೆವಿನ್ಯೂ ಪ್ರಾಫಿಟ್ ಎಷ್ಟಿದೆ? 7.5 ಲಕ್ಷ ಇದೆ. ಇದರಲ್ಲಿ 1/4 1,87,500. 1,87,500. ಅಲ್ಲಿಗೆ ಟೋಟಲ್ 10 1 5 10 2. ಅಲ್ಲಿಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟಾಯ್ತಪ್ಪ? 20 ಲಕ್ಷ ಆಯ್ತು. ಇದಕ್ಕೆ 4 ಮಾರ್ಕ್ಸ್ ಅಪ್ಪ. 1 2 3 4 ಸ್ಟೆಪ್ಗೆ 4 ಮಾರ್ಕ್ಸ್.
ಅರ್ಥ ಆಯ್ತಾ? ಎಸ್ ಸರ್. ಏನು ಅರ್ಥ ಆಯ್ತು?